ಸ್ನೇಹಿತರೆ, ನಮ್ಮ ಮದ್ದೂರಿನ SBI ಸ್ಟೇಟ್ ಬ್ಯಾಂಕ್ನಲ್ಲಿ ಗ್ರಾಹಕರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾವ್ರೆ, ಗ್ರಾಹಕರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾವ್ರೆ, ಒಂದು ರೌಂಡ್ ನೋಡ್ಕೊಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ. ಒಳಗಡೆ ಬರ್ತಾ ಇದ್ದೀವಿ, ಸ್ಟೇಟ್ ಬ್ಯಾಂಕ್ ಮುಂದೆ ಇದ್ದೀವಿ. ಟೈಮ್ ಟೇಬಲ್ ಕೂಡ ಇದೆ 10 ರಿಂದ 4 ಅಂತ. ಆದರೆ ಒಳಗಡೆ ಹೋಗ್ತೀವಿ, ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ ಸ್ನೇಹಿತರೆ. ನೋಡಿ ಟೈಮ್ ಟೇಬಲ್ ಕೂಡ ಕಾಣಿಸ್ತಿದೆ. ಒಳಗಡೆ ಇದ್ದೀವಿ. ಟೋಕನ್ 79 ಇದೆ ಸ್ನೇಹಿತರೆ. ನಾವು ಬಂದು ತಗೊಂಡಾಗ 32 ಇತ್ತು ಸ್ನೇಹಿತರೆ. 1 ಅವರ್ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ 54 ಇದೆ ಸ್ನೇಹಿತರೆ. ಕಸ್ಟಮರ್ ಕೂಡ ಕಮ್ಮಿ ಜನ ಇದ್ದಾರೆ. ಟೋಕನ್ ನಂಬರ್ ಮಾತ್ರ ಜಾಸ್ತಿ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲೊಬ್ಬ ಸೆಕ್ಯೂರಿಟಿ ಮಾತ್ರ ಅವ್ರು ಬಂದವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ನಾವು ಬಂದಿರೋದು ಕ್ಯಾಶ್ ವಿಡ್ರಾವಲ್ಗೆ ಸ್ನೇಹಿತರೆ. ಹಾಗೆ ಪಾಸ್ಬುಕ್ ಎಂಟ್ರಿ, ಒಂದು ಪಾಸ್ಬುಕ್ನ ಚೇಂಜ್ ಮಾಡಿಸ್ಬೇಕಿತ್ತು. ಇಷ್ಟಕ್ಕೆ ಸ್ನೇಹಿತರೆ ಅವ್ರು ಕೇಳಿದ್ದಕ್ಕೆ ಪಾಸ್ಬುಕ್ಕು ಇನ್ನೊಬ್ರು ಬರಬೇಕು ಅಂತ ಅವ್ರಂತಾರೆ. ಅವ್ರು ಕೇಳಿದ್ರೆ ಈ ಕಡೆಯವ್ರು ಬರಬೇಕು ಅಂತಾರೆ. ಇನ್ನು ಇವ್ರು ಕೇಳಿದ್ರೆ ಆ ಕೌಂಟ್ರವ್ರು ಬರಬೇಕು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಕ್ಯಾಶಿಯರ್ ಕೂಡ ಒಬ್ಬರೇ ಇದ್ದಾರೆ ಸ್ನೇಹಿತರೆ, ಆ ಕೌಂಟ್ರಲ್ಲಿ ಯಾರೂ ಇಲ್ಲ. ಹಾಗೆ ಅಲ್ಲಿ ವಿಚಾರಣೆ ಮಾಡೋರು ಕೂಡ ನೋಡಿ ಇಬ್ಬರು ಇರಬೇಕು. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವರೇನೋ ಕಳ್ಕೊಂಡು ಅವರೇನೋ ಹುಡುಕ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ 3 ಜನ ಕೌಂಟ್ರಲ್ಲಿ 3 ಜನ ಇರ್ತಾರೆ ಈ ಕಡೆ ರೈಟ್ ಸೈಡಲ್ಲಿ. ಈಗ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇವ್ರು ಬಂದು ಮ್ಯಾನೇಜರು, ಅವ್ರ ಫೋನಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ 3 ಜನ ಕೌಂಟ್ರಲ್ಲಿ ಇರೋದು ಒಬ್ಬರೇ ಸ್ನೇಹಿತರೆ, ನೋಡ್ತಾ ಇದ್ದೀರಿ. ಆ ಒಬ್ಬರು ಏನು ಹೇಳ್ತಿಲ್ಲ ಸ್ನೇಹಿತರೆ. ಅವ್ರು ಕೇಳ್ಕೊಳ್ಳಿ ಇವ್ರು ಕೇಳ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದಾರೆ. ಈ ರೀತಿ ಗ್ರಾಹಕರ ಸೇವೆನ ಈ ಥರ ಬೇಜವಾಬ್ದಾರಿಯಿಂದ ಮಾಡ್ತಿದ್ರೆ ಏನು ಮಾಡೋಣ. ಇಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬರು ಕೂತಿದ್ದಾರೆ ತಾತ. ಅವರು ಸುಮಾರು 11-10ವರೆಯಲ್ಲಿ ಬಂದಿದ್ದಂತೆ. ಈಗ 2:15 ಆಗ್ತಿದೆ ಸ್ನೇಹಿತರೆ. ಆದರೂ ಅವ್ರ ಕೆಲಸ ಇನ್ನೂ ಆಗಿಲ್ಲ. ಅವ್ರ ವಯಸ್ಸಾದ ಜೀವ ನೋಡ್ತಾ ಇದ್ದೀರಾ, ತುಂಬ ದಪ್ಪ ಇದ್ದಾರೆ. ಓಡಾಡೋದು ಕಷ್ಟ, ಹೋದರೆ ನಾಳೆ ಬರೋದು ಕಷ್ಟ. ಇಂಥ ಪರಿಸ್ಥಿತಿಲಿ ಏನು ಮಾಡ್ಬೇಕು ನೀವು ಹೇಳಿ. ಈ ಮದ್ದೂರು ಬ್ರಾಂಚು ಈ ಥರ 2-3 ಸರಿ ನನಗೂ ಈ ಥರ ಆಗಿದೆ. ಫಸ್ಟ್ ಟೈಮ್ ಸುಮ್ಮನೆ ಹಾಗೆ ಈ ಸರಿ ವಿಡಿಯೋ ಮಾಡ್ತಾಯಿದ್ದೀರಿ. ದಯವಿಟ್ಟು ದೊಡ್ಡ ಅಧಿಕಾರಿಗಳಿದ್ರೆ ಇದನ್ನು ವಾಚ್ ಮಾಡಿ ನೋಡಿ, ಏನು ತೀರ್ಮಾನ ತಗೋಬೇಕು, ಡಿಸೈಡ್ ಮಾಡಬೇಕು, ಇವ್ರಿಗೇನು ಬುದ್ಧಿ ಕಲಿಸ್ಬೇಕು ದಯವಿಟ್ಟು ಕಲಿಸಿ. ದಯವಿಟ್ಟು ಇದ್ರ ಉಸ್ತುವಾರಿ ಯಾರಿದ್ದೀರೋ ಅವರು ಕೂಡ ಇದನ್ನು ಗಮನಕ್ಕೆ ತಗೋಬೇಕು. ನೋಡಿ 2:15 ಆದರೂ ಕಾಯ್ಕೊಂಡು ಕೂತಿದ್ದೀವಿ ನಾವು ಸ್ನೇಹಿತರೆ. ಇವರು ಕೊಡಲ್ಲ ಅಂದ್ಬಿಟ್ಟು ಸ್ನೇಹಿತರೆ ಬೇರೆ ಕಡೆ ಹೋಗಿ ATMಲ್ಲಿ ದುಡ್ಡು ವಿಡ್ರಾವಲ್ ಮಾಡ್ಕೊಂಡು ಮತ್ತೆ ಬಂದು ಕೂತಿದ್ದೀವಿ ಸ್ನೇಹಿತರೆ. ಆದರೂ ಸ್ನೇಹಿತರೆ ಇನ್ನೂ ನಮ್ಮ ಸರದಿ ಬರಲೇ ಇಲ್ಲ ಸ್ನೇಹಿತರೆ. 2-3 ಅವರ್ 4 ಅವರ್ ಆದರೂ ಸ್ನೇಹಿತರೆ ನಮ್ಮ ಸರದಿನೇ ಬಂದಿಲ್ಲ. ಅಂದರೆ 12 ರಿಂದ 1 ಆಯಿತು, 2 ಆಯಿತು, 2:15 ಆಯಿತು, 7:15 ಗಂಟೆ ಆದರೂ ಹೀಗೆ ಆಗ್ತಿದೆಯಲ್ಲ ಸ್ನೇಹಿತರೆ. ಏನು ಮಾಡೋಣ? ನಮ್ಮ ಗ್ರಾಹಕರ ಪರಿಸ್ಥಿತಿ ಏನು? ದಯವಿಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಇದನ್ನು ಪ್ರಶ್ನಿಸಬೇಕು. ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೇಬೇಕು. ಸರ್ಕಾರದ್ದು ಅಂತ ಇವರು ನೆಗ್ಲೆಕ್ಟ್ ಮಾಡ್ತಾವ್ರೆ. ದಯವಿಟ್ಟು ಬೆಂಬಲ ಕೊಡಿ. ನೋಡಿ ಮ್ಯಾನೇಜರ್ ಕೂಡ ಇಲ್ಲ, ಅವ್ರ ಮಾತಲ್ಲೇ ಮುಳುಗೋಗಿದ್ದಾರೆ. ಬೇಜಾರಾಯಿತು. ಹೊರಟಿದ್ದೀವಿ. ಧನ್ಯವಾದಗಳು ಸ್ನೇಹಿತರೆ.